ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಜಗತ್ತಲ್ಲಿ ವಿಸ್ಮಯಗಳಿಗೆ ಯಾವ ಕೊರತೆನೂ ಇಲ್ಲ. ಆದ್ರೆ ಅವುಗಳ ಬಗ್ಗೆ ನಮಗೆ ಅಂದ್ರೆ ಮನುಷ್ಯರಿಗೆ ಗೊತ್ತಿರೋದು ತುಂಬಾ ಕಡಿಮೆ. ಹೀಗಾಗಿ ನಾವು ಸಾಕಷ್ಟು ವಿಷಯಗಳನ್ನ ನಿರ್ಲಕ್ಷ್ಯ ಕೂಡ ಮಾಡಿಬಿಟ್ಟಿದೀವಿ. ಇಲ್ಲಿ ಒಂದು ಸಣ್ಣ ಇರುವೆ ಆನೆಯನ್ನ ಮಣಿಸತ್ತೆ. ಸಣ್ಣ ಗಾತ್ರದ ಚೇಳು ಬರೀ ಒಂದು ಕುಟುಕಿನಿಂದ ಮನುಷ್ಯನನ್ನ ಮಲಗಿಸಿ ಬಿಡುತ್ತೆ. ಒಂದೇ ಒಂದು ಎಲೆ ಪ್ರಾಣಿ ಪಕ್ಷಿಗಳನ್ನ ಮೂರ್ಛಿತರನ್ನಾಗಿ ಮಾಡೋ ಶಕ್ತಿಯನ್ನ ಹೊಂದಿದೆ. ಅಂತ ಸಾಕಷ್ಟು ವಿಸ್ಮಯಗಳು ಈ ಭೂಮಿ ಮೇಲಿವೆ. ವಿಪರೀತ ಚಳಿ ಇರೋ ಕಡೆಗಳಲ್ಲಿ ಬಿಸಿ ನೀರಿನ ಬುಗ್ಗೆಗಳಿವೆ. ಮರಳುಗಾಡಲ್ಲಿ ಸಿಹಿ ನೀರಿನ ಚಿಲುಮೆಗಳು ಕಂಡು ಬರುತ್ತವೆ. ಹೀಗೆ ಪ್ರಕೃತಿಯ ಒಡಲು ಅನ್ನೋದು ರಹಸ್ಯಗಳ ಆಗರ. ಬೇರೆ ಅಂಥ ನಿಗೂಢಗಳ ಪೈಕಿ ಹಾವುಗಳ ಪ್ರಪಂಚ ಕೂಡ ಒಂದು. ಈ ಜಗತ್ತಲ್ಲಿ ತರಾವರಿ ಮನುಷ್ಯರು, ಅವರಲ್ಲಿ ನೂರಾರು ಜಾತಿಗಳು, ಪಂಗಡಗಳು, ಮತಗಳು, ಬಣ್ಣಗಳು, ಆಕಾರಗಳು, ಆಚಾರಗಳು ಇರೋ ಹಾಗೇನೆ ಸರೀಸೃಪಗಳ ಪ್ರಪಂಚದಲ್ಲಿ ಕೂಡ ಸುಮಾರು 3,000 ವಿವಿಧ ರೀತಿಯ ಹಾವುಗಳಿವೆ ಅನ್ನೋದು ಗೊತ್ತಾಗಿದೆ. ಗೆಳೆಯರೆ, ಇದು ಕೇವಲ ಗೊತ್ತಾಗಿರೋದು ಮಾತ್ರ. ಗೊತ್ತಾಗದ ಬಗ್ಗೆ ಅದೆಷ್ಟು ಹಾವುಗಳಿವೆಯೋ ನಮಗೆ ಗೊತ್ತಿಲ್ಲ. ಇನ್ನು ಈ 3,000ದಲ್ಲಿ ಕೂಡ ನಮಗೆ ಅಂದ್ರೆ ಸಾಮಾನ್ಯರಿಗೆ ಗೊತ್ತಿರೋದು ಆನಕೊಂಡ, ಹೆಬ್ಬಾವು, ಮಂಡಲ, ನಾಗರ, ಕಾಳಿಂಗ, ನೀರ್ ಹಾವು, ಕೆರೆ ಹಾವು, ಹಸಿರು ಹಾವು, ಕಟ್ ಹಾವು, ರಜಲ್ ವೈಪರು, ಸ್ಯಾಂಡ್ ವೈಪರು, ಡಬಲ್ ಇಂಜನು ಅಥವಾ ಮಣ್ಣು ಹಾವು, ಬ್ಲಾಕ್ ಮಾಂಬಾ, ಹೀಗೆ ಕೆಲವು ಮಾತ್ರ. ಇದರಲ್ಲಿ ಒಂದಷ್ಟು ಹಾವುಗಳು ತುಂಬಾನೇ ಅಪಾಯಕಾರಿ, ಇನ್ನಷ್ಟು ಹಾವುಗಳು ತುಂಬಾ ವಿಷಕಾರಿ, ಮತ್ತಷ್ಟು ಹಾವುಗಳು ರೈತರ ಪಾಲಿಗೆ ತುಂಬಾನೇ ಉಪಕಾರಿ. ಇನ್ನು ಈ ಹಾವುಗಳಿಗೆ ಒಂದಷ್ಟು ಜನ ಹೆದರ್ತಾರೆ, ಕಂಡ ಕೂಡಲೇ ಹೊಡೆದು ಹಾಕ್ತಾರೆ. ಇನ್ನಷ್ಟು ಜನ ಹಾವುಗಳನ್ನ ಪೂಜಿಸ್ತಾರೆ. ಕೆಲವರು ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಹಾವುಗಳನ್ನ ರಕ್ಷಣೆ ಮಾಡುವ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತೆ ಕೆಲವರು ಹಾವಿನ ಬಗ್ಗೆ ಕೂಡ ಮೌಢ್ಯವನ್ನು ಬೆಳೆಸ್ಕೊಂಡಿದ್ದಾರೆ. ನಿಜ ಹಾವು ಕಂಡರೆ ಕೊಂದು ಹಾಕ್ತಾರೆ. ಅದರ ಪಾಪ ತೊಳ್ಕೊಳ್ಳೋದಕ್ಕೆ ಕಲ್ಲಿನ ಹಾವಿಗೆ ಪೂಜೆ ಮಾಡಿ ಮಣ್ಣ ಹುತ್ತಕ್ಕೆ ಲೀಟರ್ ಗಟ್ಟಲೆ ಹಾಲು ಕುಡಿಸಿ ಬರ್ತಾರೆ. ಹಾವುಗಳು ನಮ್ಮ ಬದುಕಲ್ಲಿ, ನಮ್ಮ ಪುರಾಣಗಳಲ್ಲಿ, ಭಕ್ತಿಯಲ್ಲಿ, ಭಯದಲ್ಲಿ, ಕಡೆಗೆ ನಮ್ಮ ಸೈನ್ಸ್ ಅಲ್ಲಿ ಕೂಡ ಜಾಗ ಮಾಡ್ಕೊಂಡಿವೆ. ಆದ್ರೂ ಅವುಗಳ ಬಗ್ಗೆ ನಾವು ತಿಳ್ಕೊಂಡಿರೋದು ಮಾತ್ರ ತುಂಬಾನೇ ಕಡಿಮೆ. ಇವತ್ತು ನಾವು ನೋಡೋ ಎಲ್ಲಾ ಹಾವುಗಳು ವಿಷಕಾರಿ ಅಲ್ಲ. ಹಾಗಾದ್ರೆ ಸರ್ಪಗಳ ಕುಟುಂಬದ ವೈವಿಧ್ಯತೆಯ ಬಗ್ಗೆ ಇಲ್ಲೊಂದಷ್ಟು ಮಾಹಿತಿಯನ್ನು ನೋಡೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಜಗತ್ತಲ್ಲಿ ಪ್ರತಿ ವರ್ಷ 5.4 ಮಿಲಿಯನ್ನಷ್ಟು ಜನ ಹಾವುಗಳ ಕಡಿತಕ್ಕೊಳಗಾಗ್ತಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ. ಅಲ್ಲದೆ ಈ ಹಾವು ಕಡಿತದ ಪ್ರಕರಣಗಳಿಂದ ಪ್ರತಿ ವರ್ಷ ಸುಮಾರು 81,000ದಿಂದ 1,38,000 ಜನ ಪ್ರಾಣ ಕಳ್ಕೋತಾರಂತೆ. ಭಾರತದಲ್ಲೇ ಪ್ರತಿ ವರ್ಷ ಸರಿಸುಮಾರು 58,000 ಮಂದಿ ಹಾವು ಕಚ್ಚಿ ಸಾವಿಗೀಡಾಗ್ತಾರೆ. ಅಂದ್ರೆ ದಕ್ಷಿಣ ಅಮೆರಿಕ, ಆಫ್ರಿಕಾ ಮುಂತಾದ ಕಡೆಗಳಲ್ಲಿ ಈ ಹಾವು ಕಡಿತಗಳು ಮತ್ತು ಅವುಗಳಿಂದ ಉಂಟಾಗುವ ಸಾವುಗಳ ಸಂಖ್ಯೆ ಎಷ್ಟಿರಬಹುದು ಊಹೆ ಮಾಡಿ. ಇದು ಕೂಡ ಕೇವಲ ಲೆಕ್ಕಕ್ಕೆ ಸಿಗ್ತಾ ಇರೋ ಅಂಕಿಅಂಶ ಮಾತ್ರ. ಗೆಳೆಯರೆ, ಮನುಷ್ಯನಲ್ಲಿ ಮೈತುಂಬಾ ವಿಷ ಅಂತ ಹೇಳ್ತಾರೆ. ಆದ್ರೆ ಹಾವುಗಳಲ್ಲಿ ಹಾಗಲ್ಲ. ಅದರ ಲಾಲಾರಸ ಗ್ರಂಥಿಯಲ್ಲಿ ವಿಷ ಉತ್ಪನ್ನವಾಗುತ್ತೆ. ಅದನ್ನ ತನ್ನ ಕೋರೆ ಹಲ್ಲುಗಳ ಮೂಲಕ ಇಂಜೆಕ್ಟ್ ಮಾಡಿ ತನ್ನ ಬೇಟೆಯ ದೇಹದೊಳಗೆ ವಿಷವನ್ನ ನುಗ್ಗಿಸತ್ತೆ ಹಾವು. ಹಾಗಂತ ಹಾವು ಸುಮ್ಮನೆ ಎಲ್ಲರನ್ನೂ ಕಚ್ಚೋದಿಕ್ ಹೋಗೋದಿಲ್ಲ ಮತ್ತು ಮನುಷ್ಯರನ್ನ ಬಲಿ ತಗೊಳ್ಳೋದಿಕ್ಕೆ ಅಂತ ಇದರ ಬಾಯಿಗೆ ಪ್ರಕೃತಿ ವಿಷವನ್ನು ತುಂಬಿಲ್ಲ. ಹಾವು ತನ್ನ ಉಳಿವಿಗಾಗಿ, ತನ್ನ ಆಹಾರಕ್ಕಾಗಿ, ತನ್ನನ್ನ ತಾನು ಕಾಪಾಡಿಕೊಳ್ಳೋದಕ್ಕಾಗಿ ಈ ವಿಷವನ್ನ ಬಳಕೆ ಮಾಡುತ್ತೆ. ಸಾಮಾನ್ಯವಾಗಿ ಹಾವುಗಳು ಬೇಟೆಯಾಡುವಾಗ ತನ್ನ ಬೇಟೆಯನ್ನ ಗುರುತಿಸಿ ಅವುಗಳನ್ನ ಕಚ್ಚೋ ಮೂಲಕ ಬೇಟೆಯ ದೇಹಕ್ಕೆ ವಿಷವನ್ನ ನುಗ್ಗಿಸಿ ಅವು ನಿಷ್ಕ್ರಿಯವಾಗುವ ಹಾಗೆ ಮಾಡಿ ಆ ನಂತರ ಆ ಪ್ರಾಣಿಗಳನ್ನ ಭಕ್ಷಣೆ ಮಾಡುತ್ತೆ. ಇಂಥ ಸಂದರ್ಭಗಳಲ್ಲಿ ಮನುಷ್ಯನಿಂದ ಅಥವಾ ಮತ್ತಿನ್ಯಾವುದೋ ದೊಡ್ಡ ಪ್ರಾಣಿಗಳಿಂದ ತನಗೆ ಅಪಾಯ ಉಂಟಾಗುತ್ತೆ ಅನ್ನಿಸಿದಾಗ ಹಾವು ತನ್ನ ವಿಷವನ್ನ ಆತ್ಮರಕ್ಷಣೆಗಾಗಿ ಕೂಡ ಬಳಕೆ ಮಾಡುತ್ತೆ. ಇನ್ನು ಈ ಹಾವುಗಳು ಕೂಡ ತುಂಬಾನೇ ವಿಚಿತ್ರ. ಕೆಲವೊಮ್ಮೆ ನಾವು ಇವು ವಿಷಕಾರಿ ಹಾವುಗಳಲ್ಲ ಅಂದ್ಕೊಂಡಿರ್ತೀವಿ. ಆದ್ರೆ ಆ ಹಾವು ಕೂಡ ಇದ್ದಕ್ಕಿದ್ದ ಹಾಗೆ ವಿಷಕಾರಿಯಾಗಿ ಬದಲಾಗಿ ಬಿಟ್ಟಿರುತ್ತೆ. ನಮ್ಮ ಜೊತೆಗಿರೋ ಮನುಷ್ಯರು ಬದಲಾಗ್ತಾರಲ್ಲ, ಹಾಗೇನೆ ನಾವು ಯಾರನ್ನೋ ತುಂಬಾ ಒಳ್ಳೆಯವನು, ಸಜ್ಜನ, ಸಂಭಾವಿತ, ನಿರುಪದ್ರವಿ ಅಂತೆಲ್ಲ ಅಂದ್ಕೊಂಡಿರ್ತೀವಿ. ಆದ್ರೆ ನಾವು ಹಾಗೆ ಅಂದ್ಕೊಂಡ ಕೆಲವೇ ದಿನಗಳಲ್ಲಿ ಅವನು ತನ್ನ ಬಣ್ಣ ಬದಲಾಯಿಸಿ ಬಿಟ್ಟಿರ್ತಾನೆ. ನಮಗೆ ಗೊತ್ತಿಲ್ಲದ ಹಾಗೆ ಅವನು ನಮಗೆ ಕಚ್ಚಿ ಬಿಟ್ಟಿರ್ತಾನೆ. ವಿಷ ಏರಿದೆ ಅನ್ನೋದು ನಮಗೆ ಗೊತ್ತಾಗೋದಕ್ಕೆ ಕೂಡ ತುಂಬಾ ಸಮಯ ಹಿಡಿಯುತ್ತೆ. ಹಾಗೆ ಈ ಹಾವುಗಳಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳು ಆಗಾಗ ಆಗ್ತಾ ಇರತ್ತೆ. ಬದಲಾವಣೆ ಅನ್ನೋದು ಜಗದ ನಿಯಮ ನೋಡಿ. ಈ ಹಿಂದೆ ನಮ್ಮಲ್ಲಿ ಸಾಕಷ್ಟು ಜನ ನೋಡಿರೋ ಹಾಗೆ ಈ ವಾಸನೆಯ ಇರುವೆಗಳು ಕಚ್ಚುತ್ತಾ ಇರಲಿಲ್ಲ. ಆದ್ರೆ ಈಗ ಅವು ಕೂಡ ಕಚ್ಚೋದಕ್ಕೆ ಶುರು ಮಾಡಿವೆ. ಹೀಗೆ ಪ್ರಕೃತಿಯಲ್ಲಿ ಬದಲಾವಣೆಗಳು ಸಹಜವಾಗಿ ಆಗ್ತಾ ಇರುತ್ತವೆ. ಅದಕ್ಕೆ ಈ ಪ್ರಕೃತಿಯನ್ನ ಅತ್ಯಂತ ರಹಸ್ಯಮಯ, ಅನ್ಪ್ರೆಡಿಕ್ಟಬಲ್ ಅಂತ ಹೇಳುದು. ಇನ್ನು ಹಾವುಗಳ ವಿಷದ ವಿಷಯದಲ್ಲಿ ಕೂಡ ಅವು ಕಾಲಕಾಲಕ್ಕೆ ತಮ್ಮ ಶಕ್ತಿಯನ್ನ ವರ್ಧಿಸಿಕೊಳ್ತಾ ಬರ್ತಾ ಇವೆ. ಹೀಗಾಗಿ ಒಂದಾದ ನಂತರ ಮತ್ತೊಂದು ವಿಷಕಾರಿ ಹಾವುಗಳು ಇವತ್ತಿಗೂ ಪತ್ತೆಯಾಗ್ತಲೇ ಹೋಗ್ತಾ ಇವೆ. ಇಂಥ ಅಪಾಯಕಾರಿ ವಿಷ ಮನುಷ್ಯನ ದೇಹ ಮತ್ತು ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮವನ್ನು ಉಂಟು ಮಾಡುತ್ತೆ. ಒಮ್ಮೊಮ್ಮೆ ವಿಷಕಾರಿ ಹಾವು ಕಚ್ಚಿದ್ರೆ ದೇಹದ ಅಂಗಾಂಗಗಳಲ್ಲಿ ನಿಶ್ಚಲತೆ ಉಂಟಾಗುತ್ತೆ. ಕೆಲವೊಮ್ಮೆ ರಕ್ತಸ್ರಾವ ಉಂಟಾಗುತ್ತೆ. ಇನ್ನು ಕೆಲ ಸಂದರ್ಭಗಳಲ್ಲಿ ಅಂಗಾಂಗಗಳ ನಿಷ್ಕ್ರಿಯತೆಯಿಂದ ಮನುಷ್ಯನ ಪ್ರಾಣ ಹೋಗುವ ಅವಕಾಶ ಕೂಡ ಇರುತ್ತೆ. ಈ ಜಗತ್ತಲ್ಲಿ ಅಂತಹ ಸಾಕಷ್ಟು ಅಪಾಯಕಾರಿ ಹಾವುಗಳಿವೆ. ಅವುಗಳಲ್ಲಿ ಕೆಲ ಹಾವುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ.
ಗೆಳೆಯರೆ, ಈ ಹಾವುಗಳ ವಿಷ ಕೂಡ ಒಂದೇ ತರ ಅಲ್ಲ. ಕೆಲವು ರಕ್ತವನ್ನ ತೆಳುವಾಗಿಸುತ್ತವೆ, ಮತ್ತೆ ಕೆಲವು ರಕ್ತವನ್ನ ಹಾಳು ಮಾಡುತ್ತವೆ. ಅಂದ್ರೆ ಹುಳಿ ಹಿಂಡಿದ್ರೆ ಹಾಲು ಹೇಗೆ ಒಡೆದು ಹೋಗುತ್ತೋ ಹಾಗೆ ರಕ್ತವನ್ನ ಒಡೆದು ಹೋಗೋ ಹಾಗೆ ಮಾಡೋ ವಿಷ ಕೆಲ ಹಾವುಗಳಲ್ಲಿ ಇರುತ್ತೆ. ಅಂಥ ವಿಷಕಾರಿ ಹಾವುಗಳ ಪೈಕಿ ಒಂದು ಬೂಮ್ ಸ್ಲ್ಯಾಂಗ್. ತುಂಬಾ ಅಪಾಯಕಾರಿಯಾಗಿರುವ ಈ ಬೂಮ್ ಸ್ಲ್ಯಾಂಗ್ ಹಾವಿನ ವೈಜ್ಞಾನಿಕ ಹೆಸರು ಡಿಸ್ಫೋಲಿಡಸ್ ಟೈಪಸ್. ಆಫ್ರಿಕಾ ಖಂಡದಾದ್ಯಂತ ಕಂಡುಬರುವ ಈ ಹಾವುಗಳು ಮುಖ್ಯವಾಗಿ ಸ್ವಾಜಿಲ್ಯಾಂಡ್, ಬೋತ್ಸ್ವಾನಾ, ನಮೀಬಿಯಾ, ಮೊಜಾಂಬಿಕ್ ಹಾಗೂ ಜಿಂಬಾಬ್ವೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಮಿಶಿಗನ್ ಮ್ಯೂಸಿಯಂ ಆಫ್ ಜಿಯಾಲಜಿ ವಿಶ್ವವಿದ್ಯಾಲಯದ ತಜ್ಞರ ಪ್ರಕಾರ ವಿಶೇಷವಾಗಿ ಹಿಂದೆ ಕೋರೆ ಹಲ್ಲುಗಳನ್ನು ಹೊಂದಿರುವ ಅತ್ಯಂತ ವಿಷಕಾರಿ ಹಾವುಗಳ ಪೈಕಿ ಬೂಮ್ ಸ್ಲ್ಯಾಂಗ್ ಕೂಡ ಒಂದು ಅಂತ ಹೇಳಲಾಗುತ್ತೆ. ಇತರ ಮಾರಣಾಂತಿಕ ಹಾವುಗಳಂತೆ ಇವು ಕೂಡ ಹೆಮೋಟಾಕ್ಸಿಕ್ ವಿಷವನ್ನು ಹೊಂದಿರುತ್ತವೆ. ಈ ವಿಷ ಅದೆಷ್ಟು ಅಪಾಯಕಾರಿ ಅಂದ್ರೆ ಕಚ್ಚಿದ ಮನುಷ್ಯನ ದೇಹದ ಅಂಗಾಂಗಗಳ ಒಳಗೆ ಹಾಗೂ ಹೊರಗೆ ಕೂಡ ರಕ್ತಸ್ರಾವವನ್ನ ಇದು ಉಂಟು ಮಾಡುತ್ತೆ. ಈ ಹಾವು ಕಚ್ಚಿದಾಗ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೇ ಇದ್ರೆ ಮನುಷ್ಯ ಸಾವನ್ನಪ್ಪುವುದು ಗ್ಯಾರಂಟಿ ಅಂತ ಹೇಳ್ತಾರೆ. ಗೆಳೆಯರೆ, ಈ ಹಾವುಗಳ ವಿಷದ ವಿಷಯಕ್ಕೆ ನಾವು ಬಂದ್ರೆ ಇಲ್ಲಿ ಪ್ರಮುಖವಾಗಿ 2 ವಿಧದ ವಿಷವನ್ನ ಗುರುತಿಸ್ತಾರೆ. ಒಂದು ಹೆಮೋಟಾಕ್ಸಿನ್ಸ್, ಇದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಅನ್ನ ಟಾರ್ಗೆಟ್ ಮಾಡುತ್ತೆ. ಎರಡನೆಯದು ನ್ಯೂರೋಟಾಕ್ಸಿನ್, ಇದು ಮೆದುಳು ಮತ್ತು ನಮ್ಮ ನರಮಂಡಲವನ್ನ ಡ್ಯಾಮೇಜ್ ಮಾಡುತ್ತೆ ಮತ್ತು ಹೆಚ್ಚು ನೋವಿಗೆ ಅವಕಾಶ ಇಲ್ಲದೆ ಸಾವನ್ನ ಪ್ರಸಾದಿಸುತ್ತೆ. ಆ ಪೈಕಿ ಈ ಬೂಮ್ ಸ್ಲ್ಯಾಂಗ್ ನಲ್ಲಿರೋದು ಹೆಮೋಟಾಕ್ಸಿನ್ ಅನ್ನೋ ವಿಷ. ಮೊಟ್ಟೆ ಆಕಾರದ ತಲೆ, ದೊಡ್ಡ ದೊಡ್ಡ ಕಣ್ಣುಗಳು ಹಾಗೂ ಮೈ ಮೇಲೆ ಶುಭ್ರ ಹಸಿರು ಬಣ್ಣದ ಪಟ್ಟೆಗಳನ್ನ ಈ ಹಾವು ಹೊಂದಿರುತ್ತೆ. ಇದು ತನಗೆ ಅಪಾಯ ಇದೆ ಅಂತ ಗೊತ್ತಾದಾಗ ತನ್ನ ಕತ್ತನ್ನ ಅದರ 2ರಷ್ಟು ಪ್ರಮಾಣದಲ್ಲಿ ಹಿಗ್ಗಿಸಿ ತನ್ನ ನಾಲಿಗೆಯನ್ನ ಹೊರಚಾಚಿ ಶತ್ರುಗಳನ್ನ ಬೆದರಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಅದರ ಮೇಲೂ ಅದರ ಹತ್ರಕ್ಕೆ ಯಾರಾದ್ರೂ ಹೋದ್ರೆ ತನಗೆ ಅಪಾಯ ಖಚಿತ ಅನ್ನಿಸಿದಾಗ ಆ ಹಾವು ಅಟ್ಯಾಕ್ ಮಾಡುತ್ತೆ ಮತ್ತು ಈ ಬೂಮ್ ಸ್ಲ್ಯಾಂಗ್ ಕಚ್ಚಿದ ಕೂಡಲೇ ಮನುಷ್ಯನ ಸ್ನಾಯುಗಳು ಮತ್ತು ಮೆದುಳಲ್ಲಿ ತೀವ್ರ ರಕ್ತಸ್ರಾವ ಉಂಟಾಗುತ್ತೆ. ಆ ನಂತರ ಮನುಷ್ಯ ಸಾವನ್ನಪ್ತಾನೆ. ಆದ್ರೆ ಅದೃಷ್ಟವಶಾತ್ತು ಈ ಬೂಮ್ ಸ್ಲ್ಯಾಂಗ್ ಕಡಿದ್ರೆ ಅದನ್ನ ಗುಣಪಡಿಸೋದಕ್ಕೆ ಬೇಕಾದ ಔಷಧ ಲಭ್ಯ ಇದೆ. ಸೂಕ್ತ ಸಮಯದಲ್ಲಿ ಅದನ್ನ ಕೊಟ್ರೆ ವ್ಯಕ್ತಿ ಗುಣಮುಖನಾಗುವ ಸಾಧ್ಯತೆಗಳು ಕೂಡ ಇರುತ್ತವೆ. ಇನ್ನು ಎರಡನೆಯದು ಈಸ್ಟರ್ನ್ ಟೈಗರ್ ಸ್ನೇಕ್. ಇದು ಹುಲಿಯ ಹೆಸರನ್ನು ಇಟ್ಟುಕೊಂಡಿರುವ ವಿಷಕಾರಿ ಹಾವು. ಸಾಮಾನ್ಯವಾಗಿ ಆಸ್ಟ್ರೇಲಿಯಾದ ಗುಡ್ಡಗಾಡು ಹಾಗೂ ಹುಲ್ಲುಗಾವಲು ಪ್ರದೇಶದಲ್ಲಿ ಕಂಡುಬರುವ ಈ ಹಾವಿನ ದೇಹದ ಮೇಲೆ ಹಳದಿ ಮತ್ತು ಕಪ್ಪು ಬಣ್ಣದ ಪಟ್ಟೆಗಳಿರುತ್ತವೆ. ಹೀಗಾಗಿನೇ ಇದಕ್ಕೆ ಟೈಗರ್ ಸ್ನೇಕ್ ಅನ್ನೋ ಹೆಸರು ಬಂದಿದೆ. ಇನ್ನು ಅಡಿಲೇಡ್ ವಿಶ್ವವಿದ್ಯಾಲಯದ ತಜ್ಞರ ಪ್ರಕಾರ ಈ ಹಾವು ಕಚ್ಚಿದ್ರೆ 15 ನಿಮಿಷದ ಒಳಗಾಗಿ ಇದರ ವಿಷ ಮನುಷ್ಯನ ದೇಹದಾದ್ಯಂತ ಹರಡಿಬಿಡುತ್ತೆ. ಸದಾಕಾಲ ಮನುಷ್ಯನಿಂದ ದೂರ ಇರುವ ಈ ಹಾವು ಕೂಡ ಒಂದಷ್ಟು ಮನುಷ್ಯರ ಸಾವಿಗೆ ಕಾರಣವಾಗುತ್ತೆ ಅಂತ ಹೇಳಲಾಗುತ್ತೆ. ಯಾಕೆಂದ್ರೆ ಈ ಹಾವಿನ ಸಮೀಪಕ್ಕೆ ಅಚಾನಕ್ ಆಗಿ ಹೋದ್ರೂ ಕೂಡ ಇದು ಮನುಷ್ಯನಿಗೆ ಕಚ್ಚಿ ಅಲ್ಲಿ ಅವನ ಸಾವು ಸಂಭವಿಸುತ್ತೆ. ಇನ್ನು 3ನೇ ಅತ್ಯಂತ ವಿಷಕಾರಿ ಹಾವು ಅಂದ್ರೆ ಅದು ರಸಲ್ ವೈಪರ್. ಈ ಹಾವಿನ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತೇ ಇರುತ್ತೆ. ಭಾರತದಲ್ಲೇ ಪ್ರತಿ ವರ್ಷ ಸುಮಾರು 58,000ಕ್ಕೂ ಹೆಚ್ಚಿನ ಹಾವು ಕಚ್ಚಿದ ಪ್ರಕರಣಗಳು ದಾಖಲಾಗುತ್ತವಲ್ಲ, ಅವುಗಳಲ್ಲಿ ಬಹುತೇಕ ಈ ಹಾವುಗಳಿಂದಲೇ ಉಂಟಾಗುತ್ತವೆ. ಇದನ್ನ ಸೈಂಟಿಫಿಕ್ ಆಗಿ ಡಾಬೋಯಾ ರೆಸೆಲ್ಲಿ ಅಂತ ಕರೀತಾರೆ. 2021ರ ಟಾಕ್ಸಿನ್ ಜರ್ನಲ್ ನ ಮಾಹಿತಿಯ ಪ್ರಕಾರ ಈ ಜಾತಿಯ ಹಾವುಗಳು ಭಯಾನಕ ವಿಷಕಾರಿ ವೈಪರ್ ಜಾತಿಗೆ ಸೇರಿದ ಹಾವುಗಳು ಅಂತ ಹೇಳಲಾಗಿದೆ. ದಕ್ಷಿಣ ಏಷ್ಯಾದ ದೇಶಗಳಲ್ಲಿ ಕಂಡುಬರುವ ಈ ಹಾವುಗಳು ಸಾಮಾನ್ಯವಾಗಿ ಕೃಷಿ ಭೂಮಿಯಲ್ಲಿ ವಾಸ ಮಾಡುತ್ತವೆ. ಕಸದ ಕೆಳಗೆ ವಾಸ ಮಾಡುವ ಈ ಹಾವುಗಳು ಸುಗ್ಗಿ ಕಾಲದಲ್ಲಿ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವ ರೈತರನ್ನ ಕಚ್ಚಿ ಅಪಾರ ಪ್ರಮಾಣದ ಸಾವಿಗೆ ಕಾರಣವಾಗ್ತಾ ಇವೆ. ಇದರ ವಿಷ ರಕ್ತವನ್ನ ಹೆಪ್ಪುಗಡಿಸುತ್ತೆ. ಅಲ್ಲದೆ ದೇಹದ ಒಳಗೆ ಅಪಾರ ಪ್ರಮಾಣದ ರಕ್ತಸ್ರಾವವಾಗೋದ್ರೊಂದಿಗೆ ಬಹು ಅಂಗಾಂಗ ವೈಫಲ್ಯಕ್ಕೆ ಕೂಡ ಇದು ಕಾರಣ ಆಗುತ್ತೆ ಅಂತ 2014ರಲ್ಲಿ ಬಂದ ಹ್ಯಾಂಡ್ ಬುಕ್ ಆಫ್ ಕ್ಲಿನಿಕಲ್ ನ್ಯೂರಾಲಜಿಯ ಸಂಶೋಧಕರು ತಿಳಿಸಿದ್ದಾರೆ. ಸಾಮಾನ್ಯವಾಗಿ ಜನ ಇದನ್ನ ಕೊಳಕು ಮಂಡಲದ ಹಾವು ಅಂತ ಗುರುತಿಸ್ತಾರೆ. ಇನ್ನು 4ನೆಯದು ಬ್ಯಾಂಡೆಡ್ ಕ್ರೈಟ್. ಈ ಹಾವು ಹಗಲ ಹೊತ್ತಲ್ಲಿ ಹೆಚ್ಚು ಆಕ್ಟಿವ್ ಆಗಿರೋದಿಲ್ಲ, ಆದ್ರೆ ಕತ್ತಲಾದ ಮೇಲೆ ಇದರ ಆಟ ಆರಂಭ ಆಗುತ್ತೆ. ಸಾಮಾನ್ಯವಾಗಿ ಹಾವುಗಳು ರಾತ್ರಿ ಬೇಟೆಯನ್ನು ಹುಡುಕ್ತಾ ಬರುತ್ತವೆ. ಇನ್ನು ಈ ಹಾವಿನ ವಿಷ ಅತ್ಯಂತ ಅಪಾಯಕಾರಿ. ಮನುಷ್ಯನಿಗೆ ಈ ಹಾವು ಕಚ್ಚಿದ್ರೆ ಪಾರ್ಶ್ವವಾಯುವಿಗೆ ತುತ್ತಾಗ್ತಾನೆ. ಜೊತೆಗೆ ನಮ್ಮ ದೇಹದ ಡಯಾಫ್ರೇಮ್ ಅಂದ್ರೆ ನಮ್ಮ ಉಸಿರಾಟಕ್ಕೆ ಸಹಾಯ ಮಾಡುವ ಮಾಂಸಖಂಡಗಳೇನಿವೆ ಅವು ಚಲನೆಯನ್ನ ನಿಲ್ಲಿಸಿ ಬಿಡುತ್ತವೆ ಅಂತ 2016ರ PLOS ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ ಜರ್ನಲ್ ನ ಅಧ್ಯಯನ ದಾಖಲೆ ಹೇಳುತ್ತೆ. ಹೀಗಾಗಿ ಮನುಷ್ಯ ಉಸಿರಾಟದ ಸಮಸ್ಯೆಗೆ ತುತ್ತಾಗಿ ಇಲ್ಲಿ ಸಾವನ್ನಪ್ತಾನೆ. ಇನ್ನು ಈ ಹಾವುಗಳು ಇಂಡೋಚೀನೀಸ್ ಸಬ್ ರೀಜನ್ ನಲ್ಲಿ, ಮಲಯಾ ಪೆನಿನ್ಸುಲಾದಲ್ಲಿ, ಇಂಡೋನೇಷ್ಯಾದಲ್ಲಿ, ದಕ್ಷಿಣ ಚೀನಾ ಭಾಗದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತವೆ. ಹಾಗೆ ಭಾರತದ ವಿಷಯಕ್ಕೆ ಬಂದ್ರೆ ಪಶ್ಚಿಮ ಬಂಗಾಳ, ಒಡಿಶಾ, ಮಿಜೋರಾಂ, ಅಸ್ಸಾಂ, ಮಣಿಪುರ ಹಾಗೂ ತ್ರಿಪುರಾಗಳಲ್ಲಿ ಮತ್ತು ನೇಪಾಳ ಹಾಗೂ ಬಾಂಗ್ಲಾದೇಶಗಳಲ್ಲಿ ಕೂಡ ಈ ಹಾವುಗಳು ಕಂಡುಬರುತ್ತವೆ. ಆದರೆ ಇವು ಪಶ್ಚಿಮ ಭಾಗದಲ್ಲಿ ತುಂಬಾನೇ ಕಡಿಮೆ. ಇನ್ನು 5ನೆಯದ್ದು ಸಾಸ್ಕೇಲ್ಡ್ ವೈಪರ್ ಅನ್ನೋ ಹಾವು. ಈ ಹಾವು ಕೂಡ ರಸಲ್ ವೈಪರ್ನ ಹಾಗೆ ಅತಿ ಸಣ್ಣ ಹಾವು ಅಂತ ಗುರುತಿಸಿಕೊಳ್ಳುತ್ತೆ. ಇದು ಅರೇಬಿಯನ್ ಪೆನಿನ್ಸುಲಾ, ಆಫ್ರಿಕಾ, ಇರಾನ್, ಇರಾಕ್ ಸೇರಿದ ಹಾಗೆ ಉತ್ತರ ಆಫ್ರಿಕಾ ಮತ್ತು ಮಧ್ಯ ಏಷ್ಯಾದಲ್ಲಿ, ಭಾರತದಲ್ಲಿ ಕೂಡ ಕಂಡುಬರುತ್ತೆ. ಈ ಹಾವು ಕಚ್ಚಿದ ಜಾಗದಲ್ಲಿ
ಊತ ಹಾಗೂ ನೋವು ಕಾಣಿಸ್ಕೊಳ್ಳುತ್ತೆ. ನಂತರ ಕ್ರಮೇಣ ರಕ್ತಸ್ರಾವ ಉಂಟಾಗುತ್ತೆ. ರಕ್ತ ಹೆಪ್ಪುಗಟ್ಟುವ ಗುಣಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದ್ರಿಂದ ದೇಹದ ಒಳಗೆ ಕೂಡ ರಕ್ತಸ್ರಾವ ಆರಂಭಗೊಳ್ಳುತ್ತೆ. ಕೊನೆಗೆ ಇದರಿಂದ ದೇಹದ ವಿವಿಧ ಅಂಗಾಂಗಗಳ ವೈಫಲ್ಯ ಉಂಟಾಗುತ್ತೆ. ಈ ಹಾವಿನ ಕಡಿತಕ್ಕೆ ಒಟ್ಟು 9 ವಿಧದ ಆಂಟಿವೆನಮ್ ಅಂದ್ರೆ ಔಷಧದ ರೀತಿ ಕೆಲಸ ಮಾಡುವ ಪ್ರತಿವಿಷಗಳು ಲಭ್ಯ ಇವೆ. ಈ ಹಾವು ಕಚ್ಚಿದ ಕೂಡಲೇ ಚಿಕಿತ್ಸೆಯನ್ನ ಕೊಡಿಸೋದ್ರಿಂದ ಮನುಷ್ಯ ಬದುಕುಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಕಿಂಗ್ ಕೋಬ್ರಾ ಅಥವಾ ಕಾಳಿಂಗ ಸರ್ಪ. ಸ್ನೇಹಿತರೆ, ಭಾರತದಲ್ಲಿ ಈ ಹಾವಿನ ಹೆಸರನ್ನ ಕೇಳದೇ ಇರೋರೇ ಇಲ್ಲ. ಕಾಳಿಂಗ ಸರ್ಪ ಅಂದ ಕೂಡಲೇ ಕೆಲವರ ಎದೆಯಲ್ಲಿ ನಡುಕ ಶುರುವಾಗುತ್ತೆ. ತೀವ್ರ ನಾಚಿಕೆ ಸ್ವಭಾವದ, ಯಾರ ಕಣ್ಣಿಗೂ ಬೀಳದ ಹಾಗೆ ತನ್ನನ್ನು ತಾನು ಬಚ್ಚಿಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಪಡುವ ಈ ಹಾವಿನ ವೈಜ್ಞಾನಿಕ ಹೆಸರು ಓಫಿಯೋಫ್ಯಾಗಸ್ ಹನಾಹ್. ಈ ಕಾಳಿಂಗ ಸರ್ಪಗಳು ಸುಮಾರು 18 ಅಡಿಗಳಷ್ಟು ಉದ್ದ ಕೂಡ ಇರುತ್ತವಂತೆ. ಇದು ಜಗತ್ತಿನ ಅತ್ಯಂತ ಉದ್ದದ ವಿಷಕಾರಿ ಹಾವು ಅನ್ನೋ ಕುಖ್ಯಾತಿಗೆ ಪಾತ್ರ ಆಗಿದೆ. 100 ಮೀಟರ್ಗಳ ದೂರದಿಂದಲೇ ಕಾಳಿಂಗ ಮನುಷ್ಯನ ಚಲನವಲನಗಳನ್ನು ಗಮನಿಸುವ ಸಾಮರ್ಥ್ಯವನ್ನು ಹೊಂದಿದೆಯಂತೆ. ಅಲ್ಲದೆ ಆನೆಯನ್ನೇ ಎದುರಿಸುವಷ್ಟು ಧೈರ್ಯ ಈ ಕಾಳಿಂಗಕ್ಕಿದೆ ಅಂತ ಹೇಳ್ತಾರೆ. ತನಗೆ ಅಪಾಯ ಇದೆ ಎಂದು ಕೂಡಲೇ ಕಾಳಿಂಗ ಸರ್ಪ ತನ್ನ ಇಡೀ ದೇಹವನ್ನ ಸೆಟೆಸಿ ನೆಲದಿಂದ ಮೇಲಕ್ಕೆ ಎದ್ದು ನಿಲ್ಲುವ ಮೂಲಕ ಶತ್ರುಗಳನ್ನ ಹೆದರಿಸುವ ಪ್ರಯತ್ನವನ್ನು ಮಾಡುತ್ತೆ. ಕಾಳಿಂಗ ಒಬ್ಬ ವ್ಯಕ್ತಿಯನ್ನ ಕಚ್ಚಿದ್ರೆ 15 ನಿಮಿಷಗಳಲ್ಲಿ ಅವನು ಸಾಯ್ತಾನೆ. ಹಾಗೆ ಒಂದು ಆನೆಯನ್ನ ಕಚ್ಚಿದ್ರೆ ಅದು ಕೆಲವೇ ಗಂಟೆಗಳಲ್ಲಿ ಸಾವಿಗೀಡಾಗುತ್ತೆ ಅಂತ ಹೇಳ್ತಾರೆ. ಅಷ್ಟೊಂದು ವಿಷಕಾರಿ ಹಾವು ಈ ಕಾಳಿಂಗ. ನಮ್ಮ ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಳಿಂಗಗಳು ಕಂಡುಬರುತ್ತವೆ. ಇನ್ನು ಕೋಸ್ಟಲ್ ಟೈಪನ್ ಅನ್ನೋ ಹಾವು, ಇದು ಎಷ್ಟು ವೇಗವಾಗಿ ಓಡುತ್ತೆ ಅಂದ್ರೆ ಈ ಹಾವು ಕಚ್ಚಿದ್ ಗೊತ್ತಾಗುವಷ್ಟರಲ್ಲಿ ಅದು ಕಣ್ಣಿಂದ ಮಾಯ ಆಗಿಬಿಟ್ಟಿರುತ್ತೆ. ಸಮಶೀತೋಷ್ಣ ಹಾಗೂ ಉಷ್ಣವಲಯದ ಕರಾವಳಿ ಒದ್ದೆ ಕಾಡು ಪ್ರದೇಶಗಳಲ್ಲಿ ಕಂಡುಬರುವ ಈ ಹಾವು ನೆಲದಿಂದ ಎತ್ತರಕ್ಕೆ ಜಿಗಿದು ಓಡುವ ಶಕ್ತಿಯನ್ನು ಹೊಂದಿದೆ. ಹಾಗೆ ಜಿಗಿತಾ ನಿಖರವಾಗಿ ತನ್ನ ವೈರಿಯ ದೇಹದಲ್ಲಿ ವಿಷವನ್ನ ಕುಕ್ಕುತ್ತಾ ಅಪಾಯವನ್ನ ಇದು ಉಂಟು ಮಾಡುತ್ತೆ. ಇದರ ವಿಷ ಅತ್ಯಂತ ಮಾರಣಾಂತಿಕ ಅಂತ ಹೇಳ್ತಾರೆ. ಆದ್ರೆ 1956ರಲ್ಲಿ ಇದಕ್ಕೆ ಔಷಧವನ್ನ ಕಂಡುಹಿಡಿಯಲಾಗಿದೆ. ಇದು ನಮ್ಮಲ್ಲಿಲ್ಲ, ಆಸ್ಟ್ರೇಲಿಯಾ ಭಾಗದಲ್ಲಿ ಈ ಹಾವು ಕಾಣಸಿಗುತ್ತೆ. ಹಾಗೇನೆ ಇನ್ಲ್ಯಾಂಡ್ ಟೈಪನ್ ಅನ್ನೋ ಇನ್ನೊಂದು ಜಾತಿಯ ಹಾವಿದೆ. ಈ ಹಾವು ತನ್ನ ಒಂದೇ ಒಂದು ತೊಟ್ಟು ವಿಷದಿಂದ ಮನುಷ್ಯನ ಪ್ರಾಣವನ್ನ ತೆಗೆದು ಬಿಡುತ್ತೆ. ಹಾಗಾಗಿನೇ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ನ್ಯೂರೋಫಾರ್ಮಕಾಲಜಿ ಈ ಇನ್ಲ್ಯಾಂಡ್ ಟೈಪನ್ ಹಾವನ್ನ ಜಗತ್ತಿನ ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಒಂದು ಅಂತ ದಾಖಲು ಮಾಡಿದೆ. ಸಾಮಾನ್ಯವಾಗಿ ಈ ಹಾವುಗಳು ಇತರ ಪ್ರಾಣಿಗಳು ತೆಗೆದ ಬಿಲಗಳಲ್ಲಿ ವಾಸ ಮಾಡುತ್ತವೆ. ಕ್ವೀನ್ಲ್ಯಾಂಡ್ ನ ಮಣ್ಣಿನ ಬಿರುಕುಗಳ ಮಧ್ಯೆ ದಕ್ಷಿಣ ಆಸ್ಟ್ರೇಲಿಯಾದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಈ ಹಾವುಗಳು ಹೆಚ್ಚು ಪ್ರಮಾಣದಲ್ಲಿ ಕಾಣಸಿಗುತ್ತವಂತೆ. ಆಸ್ಟ್ರೇಲಿಯನ್ ಮ್ಯೂಸಿಯಂ ವರದಿ ಮಾಡಿರೋ ಹಾಗೆ ಕೋಸ್ಟಲ್ ಟೈಪನ್ ಹಾವುಗಳ ತರ ಈ ಹಾವು ಮನುಷ್ಯನ ಕಣ್ಣಿಗೆ ಸಾಮಾನ್ಯವಾಗಿ ಕಂಡು ಬರೋದಿಲ್ಲ. ಆದ್ರೆ ಇವು ಇರೋ ಹತ್ರಕ್ಕೆ ಮನುಷ್ಯ ಹುಡುಕೊಂಡು ಹೋಗಿ ಇವುಗಳಿಗೆ ಅಪಾಯ ಉಂಟು ಮಾಡೋ ಪ್ರಯತ್ನವನ್ನು ಮಾಡಿದಾಗ ಇವುಗಳಿಂದ ಮನುಷ್ಯನಿಗೆ ಅಪಾಯ ಖಂಡಿತ ಉಂಟಾಗುತ್ತೆ. ಇನ್ನು ಈ ಹಾವಿನ ವಿಶೇಷ ಏನು ಅಂದ್ರೆ ಬೇರೆ ಯಾವ ಹಾವುಗಳಲ್ಲೂ ಕಾಣಸಿಗದ ಭಯಾನಕ ಹ್ಯಾಲುರೋನಿಡೇಸ್ ಎಂಜೈಮ್ ಇದರ ವಿಷದಲ್ಲಿ ಕಂಡು ಬಂದಿದೆಯಂತೆ. ಈ ಎಂಜೈಮ್ ನ ವಿಶೇಷ ಏನು ಅಂದ್ರೆ ಇದು ಮನುಷ್ಯನ ಅಥವಾ ಬೇರಿನ್ಯಾವುದೇ ಪ್ರಾಣಿಯ ದೇಹವನ್ನ ಪ್ರವೇಶಿಸಿದ ಕೂಡಲೇ ದೇಹ ಶೀಘ್ರಾತಿ ಶೀಘ್ರವಾಗಿ ಈ ವಿಷವನ್ನ ಹೀರ್ಕೊಂಡು ಬಿಡುತ್ತೆ ಅಂತ ಹೇಳ್ತಾರೆ. ಇನ್ನು ಇದರ ಜೊತೆಗೆ ಕೋಬ್ರಾ ಅಂದ್ರೆ ನಾಗರ ಹಾವಿನ ಜಾತಿಯ ಹಾವುಗಳು, ಬ್ಲಾಕ್ ಮಾಂಬಾ, ಯೆಲ್ಲೋ ಬಿಲೈಡ್ ಸೀ ಸ್ನೇಕ್, ಚೈನೀಸ್ ಕ್ರೈಟ್, ಸೌತ್ ಅಮೆರಿಕನ್ ಬುಷ್ ಮಾಸ್ಟರ್ ನಂಥ ವಿಷಕಾರಿ ಹಾವುಗಳು ಕೂಡ ಜಗತ್ತಲ್ಲಿವೆ. ಇನ್ನು ಭಾರತದಲ್ಲಿ ಅತ್ಯಂತ ವಿಷಕಾರಿ ಹಾವುಗಳು ಅಂದ್ರೆ ರಜಲ್ ವೈಪರ್ ಅಥವಾ ಕೊಳಕು ಮಂಡಲಗಳು. ಇದೇ ರಜಲ್ ವೈಪರ್ ಜಾತಿಗೆ ಸೇರಿದ ಗರಗಸ ಮಂಡಲ ಅಥವಾ ಸಾಸ್ಕೇಲ್ಡ್ ವೈಪರ್, ಕಾಮನ್ ಕ್ರೈಟ್ ಅಂದ್ರೆ ಕಟ್ ಹಾವು, ನಾಗರ ಹಾವು ಮತ್ತು ಕಾಳಿಂಗ ಸರ್ಪ ಮುಂತಾದವುಗಳು ನಮ್ಮಲ್ಲಿನ ಅತ್ಯಂತ ವಿಷಕಾರಿ ಹಾವುಗಳು ಅಂತ ಗುರುತಿಸಿಕೊಂಡಿವೆ. ಅದರಲ್ಲೂ ಹೆಚ್ಚಾಗಿ ನಾಗರ ಹಾವು ಮತ್ತು ಮಂಡಲದ ಹಾವುಗಳ ಕಡಿತದ ಪ್ರಕರಣಗಳು ನಮ್ಮಲ್ಲಿ ಹೆಚ್ಚು ವರದಿಯಾಗ್ತಾ ಇರುತ್ತವೆ. ಇನ್ನು ಭಾರತದಲ್ಲೇ ಅತಿ ಹೆಚ್ಚು ಹಾವಿನ ಕಡಿತದ ಪ್ರಕರಣಗಳು ವರದಿಯಾಗೋದು ಮಹಾರಾಷ್ಟ್ರದಲ್ಲಿ. ಇದರ ಮೇಲೂ ಕೂಡ ಹಾವುಗಳು ರೈತ ಸ್ನೇಹಿಗಳು ಅನ್ನೋದು ಸುಳ್ಳ. ಇನ್ನು ಇತ್ತೀಚೆಗೆ ಬಯಲು ಸೀಮೆಯಲ್ಲಿ ನವಿಲುಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಹಾವುಗಳ ಸಂತತಿ ಕ್ಷೀಣ ಕೂಡ ಆಗ್ತಾ ಇದೆ. ಗೆಳೆಯರೆ, ಈ ಜಗತ್ತಲ್ಲಿ ಇನ್ನೂ ಸಾವಿರಾರು ವಿಷಕಾರಿ ಹಾಗೂ ವಿಚಿತ್ರ ಹಾವುಗಳಿವೆ. ಅದರಲ್ಲಿ ಕೆಲವುಗಳ ಬಗ್ಗೆ ಮಾತ್ರ ನಾನಿಲ್ಲಿ ನಿಮಗೆ ಹೇಳೋದಕ್ಕೆ ಸಾಧ್ಯ ಆಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.